ಇವತ್ತು ಘೀ ಪುಡಿ ಇಡ್ಲಿ ಮಾಡೋಣ ಅನ್ಕೊಂಡೆ. ಇಡ್ಲಿ ರೆಡಿ ಆಗ್ತಾ ಇದೆ. ಪುಡಿ ಹೇಗ್ ಮಾಡೋದು ನೋಡೋಣವಾ? ಬನ್ನಿ. ಒಂದು ಕಡಾಯಿ ಇಟ್ಕೊಂಡು 1/2 ಕಪ್ ಬಿಳಿ ಎಳ್ಳನ್ನ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಪ್ಪು ಎಳ್ಳು ಬೇಕಾದ್ರೂ ತಗೊಳ್ಬೋದು. ಆ್ಯಂಡ್ ಸೇಮ್ ಕ್ವಾಂಟಿಟಿ ಕಡಲೆಬೇಳೆ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ, ಸೊ ದಟ್ ಒಳಗಡೆಯಿಂದಾನು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ರೋಸ್ಟ್ ಆಗಿರಲ್ಲ, ಹಸಿ ಸ್ಮೆಲ್ ಹಾಗೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ಬೆಟರ್. ಆ್ಯಂಡ್ ಡಬಲ್ ದ ಕ್ವಾಂಟಿಟಿ, ಈಗ 1/2 ಕಪ್ ಕಡಲೆಬೇಳೆ ತೊಗೊಂಡಿದ್ರೆ 1 ಕಪ್ ಉದ್ದಿನಬೇಳೆ ತೊಗೊಳ್ಬೇಕು. ಅದನ್ನ ಸಹ ಡ್ರೈ ರೋಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಬೇಕು. ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಪೆಪ್ಪರ್, ಅದೆರಡನ್ನೂ ಸೇರಿಸಿ ಡ್ರೈ ರೋಸ್ಟ್ ಮಾಡಿ ಅದನ್ನು ಸಹ ಸೈಡಿಗೆ ಇಟ್ಕೊಳ್ಬೇಕು. ಆದಮೇಲೆ 2 to 3 ಡ್ರಾಪ್ಸ್ ಆಯಿಲ್ನ ಹಾಕ್ಕೊಂಡು 5 ಡ್ರೈಡ್ ರೆಡ್ ಚಿಲ್ಲೀಸ್ ಮತ್ತು 5 ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ಸೇರಿಸಿ ಹುರ್ಕೊಳ್ಬೇಕು. ಇದನ್ನು ಸಹ ಸೈಡಿಗೆ ಇಟ್ಕೊಂಡು ಎಲ್ಲ ತಣ್ಣಗಾದ್ಮೇಲೆ ನಂತರ ಚೆಲ್ದಿರ ನೀಟಾಗಿ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಅದನ್ನು ಸಹ ಹಾಕ್ಕೊಳ್ಬೇಕು. ನೀವೇನಾದರೂ ಗಟ್ಟಿ ಹಿಂಗೆ ಬಳಸ್ತಾ ಇದ್ರೆ ಅದನ್ನು ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಬೆಟರು. ನಾರ್ಮಲ್ ಈ ಥರ ಪೌಡರ್ ಆದರೆ ಹಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ತುಂಬ ಫೈನ್ ಪೌಡರ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ತರಿ ತರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಾದ್ಮೇಲೆ ತುಪ್ಪದಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿ ಇಡ್ಲಿ ಹಾಕಿ ಪುಡಿ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಳ್ಳಿ, ಅವಾಗ ರಾಮೇಶ್ವರಂ ಕೆಫೆ ಪುಡಿ ಇಡ್ಲಿ ಥರ ಇರುತ್ತೆ. ಓಕೆನಾ? ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.